ಜೈ ಹಿಂದ್. ಎಲ್ಲ ನನ್ನ ಟೆರಿಟೋರಿಯಲ್ ಎಕ್ಸಾಮ್ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಟಿ ಎ ಆರ್ಮಿಯನ್ನು ಕಾಲ್ಫಾರ್ಮನ್ನು ಮಾಡಿದರು. 2025 ನವೆಂಬರ್ದಲ್ಲಿ ರ್ಯಾಲಿ ಕೂಡ ನಡೆದಿತ್ತು. ಸೊ ಅವ್ರದ್ದು ನಿಮ್ಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡಿಬಿಟ್ಟು ಎಕ್ಸಾಮ್ ರಿಸಲ್ಟ್ ಕೂಡ ಅನೌನ್ಸ್ಮೆಂಟನ್ನು ಮಾಡಿದರು. ಆಲ್ಮೋಸ್ಟ್ ಅಲ್ಲೂ ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಯಾರೆಲ್ಲ ಎಫರ್ಟ್ ಹಾಕಿದ್ರಿ, ಎಕ್ಸಾಮ್ನಲ್ಲಿ ಯಾರೆಲ್ಲ ಹಾರ್ಡ್ ವರ್ಕನ್ನು ಮಾಡಿದ್ರಿ ಅಂಥವರೆಲ್ಲ ಇಂಡಿಯನ್ ಆರ್ಮಿಯಲ್ಲಿ ಟೆರಿಟೋರಿಯಲ್ ಆರ್ಮಿ ಓಪನ್ ರ್ಯಾಲಿ ಅಂತ ಕಾಲ್ಫಾರ್ಮನ್ನು ಮಾಡಿದರು. ಸೊ ಅದರಲ್ಲಿ ಸೆಲೆಕ್ಷನ್ ಆಗಿದ್ದೀರಾ. ನಿನ್ನೆ ತಾನೇ ಅದರ ರಿಸಲ್ಟ್ ಕೂಡ ಬಿಟ್ಟಿದ್ದಾರೆ. ಆ ರಿಸಲ್ಟ್ ಬಗ್ಗೆನೂ ಕೂಡ ವಿಡಿಯೋನ ಮಾಡಿ ಹಾಕಿದ್ದೀನಿ. ಸೊ ನಮ್ಮ ಅಕಾಡೆಮಿ ವಿದ್ಯಾರ್ಥಿ ಕೂಡ ಸೆಲೆಕ್ಟೆಡ್ ಆಗಿದ್ದಾರೆ. ನಿಮಗೆ ಹೇಳಬೇಕಾಗಿರೋದು ಏನಂತಂದರೆ, ಟಿ ಎ ರ್ಯಾಲಿ ಬಗ್ಗೆ ಪ್ರತಿಯೊಬ್ಬರು ಕೂಡ ಡೌಟ್ ಇತ್ತು. ನೆಕ್ಸ್ಟ್ ಟಿ ಎ ರ್ಯಾಲಿ ಯಾವಾಗ ಕಾಲ್ಫಾರ್ಮ್ ಮಾಡ್ತಾರೆ, ಅದರ ವಯೋಮಿತಿ ಏನಿರ್ತದ ಸರ್? ಆಲ್ರೆಡಿ ನಾವೀಗ ಬೆಳಗಾವಿ ಏರೋದರು, ಬೆಂಗಳೂರು ಏರೋದರು, ಮಂಗಳೂರು ಏರೋದರು ಹೈಟ್ನಲ್ಲಿ ಫೇಲ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದೊಂದು ಸುವರ್ಣ ಅವಕಾಶನ ಅನ್ಕೊಳ್ಬೋದು. ನಿಮ್ಮ ವಯಸ್ಸು ನೋಡ್ಕೊಳ್ರಿ, 18 ವಯಸ್ಸಿನಿಂದ ಹಿಡಿದು 42 ವಯಸ್ಸಿನ ಒಳಗಡೆ ನೀವೇನಾದರೂ ಇದ್ರಿಯಪ್ಪ ಅಂದರೆ ಓಪನ್ ರ್ಯಾಲಿಗೆ ಅಟೆಂಡ್ ಆಗ್ಬೋದು. ಪರ್ಮನೆಂಟ್ ಆಗಿರ್ತಕ್ಕಂಥ ಜಾಬ್ ಇದು. 4 ವರ್ಷದ ಜಾಬ್ ಅಲ್ಲ, ಇದು ಕಾಯಂ ಹುದ್ದೆ ಆಗಿರ್ತದ. ನೀವು ಏನು ಇಂಡಿಯನ್ ಆರ್ಮಿಯಲ್ಲಿ ಯಾವ ಥರ ಸ್ಪೆಸಿಲಿಟಿ ಇರ್ತದಲ್ಲ, ಸೊ ಸೇಮ್ ಟು ಸೇಮ್ ಆಗಿ ಟೆರಿಟೋರಿಯಲ್ ಆರ್ಮಿಯಲ್ಲಿ ಕೂಡ ಅದೇ ಥರನಾಗಿ ಸ್ಪೆಸಿಲಿಟಿ ಕೂಡ ಇರ್ತತಿ. ನೋಡ್ಕೋಬೋದು. ನಿನ್ನೆ ತಾನೇ ರಿಸಲ್ಟ್ ಬಿಟ್ಟ ತಕ್ಷಣ ಎಷ್ಟು ಹಾರ್ಡ್ ವರ್ಕನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ತುಂಬಾ ಖುಷಿ ಪಡ್ತಾ ಇದ್ದಾರೆ. ಸುಮ್ಮನೆ ಹಾರ್ಡ್ ವರ್ಕ್ ಮಾಡಲಾರ್ದೇನೆ ನಾನು ಕೂಡ ಟಿ ಎ ರ್ಯಾಲಿ ಎಕ್ಸಾಮ್ ಫಿಸಿಕಲ್ ಪಾಸ್ ಆಗಿದ್ದೀನಿ, ಎಕ್ಸಾಮ್ ಪಾಸ್ ಆಗುತ್ತಂತ ಅಂದ್ಕೊಂಡು ಸುಮ್ಮನೆ ಅಡ್ಡಾಡಿದವರೆಲ್ಲ ಇಲ್ಲೇ ಉಳ್ಕೊಂಡಿದ್ದಾರೆ. ಆ ಥರ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾರೆಲ್ಲ ಎಫರ್ಟ್ ಹಾಕಿದಿರಲ್ಲ, ಸೊ ನಿಮಗೆ ರಿಸಲ್ಟ್ ಸಿಕ್ಕತಿ. ಒಂಚೂರು ಎಫರ್ಟ್ ಹಾಕಿದ್ರಾಗ ಒಂದಿಷ್ಟು ಕಡಿಮೆ ಹಾಕಿದ್ದಾರೆ ಎಷ್ಟೋ ವಿದ್ಯಾರ್ಥಿಗಳು, ಅವರು ಕೂಡ ಬಹಳ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಸರ್ ನಾವು ಕೂಡ ತುಂಬಾ ಸ್ಟಡಿ ಮಾಡಿದ್ದೀವಿ ಸರ್, ಆದರೂ ಕೂಡ ಆಗಲಿಲ್ಲ ಅಂತ ಹೇಳ್ಕೊಂಡು ಇರಲಿ, ಪ್ರಯತ್ನ ಬಿಡಕ್ಕೆ ಹೋಗ್ಬೇಡ್ರಿ. ಎಷ್ಟು 42 ವಯಸ್ಸು ಮಟ್ಟ ಐತಿ ಇದಕ್ಕೆ. ಈ ಸರಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗೈತಿ, ಗೊತ್ತಾಯ್ತಾ? ಈ ಸರಿ ನಿಮ್ಗೆ ಆಲ್ರೆಡಿ ಯಾವ ಥರ ಆಯಿತು ಅಂತ ಹೇಳ್ಕೊಂಡು ಎಕ್ಸ್ಪೀರಿಯನ್ಸ್ ಆಗೈತಿ. ಅದರೊಳಗಡೆ ಎಷ್ಟೋ ವಿದ್ಯಾರ್ಥಿಗಳು ಮೋಸ ಹೋಗಿದ್ರಿ, ಆ ಥರ ಮೋಸ ಹೋಗಕ್ಕೆ ಹೋಗ್ಬೇಡ್ರಿ. ನಿಮ್ಮ ಎಫರ್ಟ್ ಏನಾದರೂ ಇತ್ತು, ನೀವು ಫಿಸಿಕಲ್ನಲ್ಲಿ ಆಗಿರಲಿ, ಮೆಡಿಕಲ್ನಲ್ಲಿ ಆಗಿರಲಿ, ಎಕ್ಸಾಮ್ನಲ್ಲಿ ನಿಮ್ಮ ಎಫರ್ಟ್ ಬೇಕು. ಸುಮ್ಮನೆ ಯಾರೋ ಏನೋ ಹೇಳಿದ್ರಿ ಅಂತ ಹೇಳ್ಕೊಂಡು ಯಾರನ್ನೂ ಕೂಡ ನಂಬಕ್ಕೆ ಹೋಗ್ಬೇಡ್ರಿ. ನೀವು ಹಾರ್ಡ್ ವರ್ಕ್ ಫಿಸಿಕಲ್ನಲ್ಲಿ ಮಾಡಿರಿ. ಸೊ ಮೆಡಿಕಲ್ನಲ್ಲಿ ಕೂಡ ನಿಮ್ದು ಏನಿರ್ತದೆ ಅದನ್ನೇ ಮೆಡಿಕಲ್ ಚೆಕಪ್ ಆಗುತ್ತೆ. ಎಕ್ಸಾಮ್ನಲ್ಲಿ ಕೂಡ ನೀವು ಎಷ್ಟನ್ನು ಸ್ಟಡಿ ಮಾಡಿರ್ತೀರಿ, ಯಾವ ಥರ ಪ್ರಿಪ್ರೇಷನ್ ಮಾಡಿರ್ತೀರಿ, ಅದು ಮಾತ್ರ ನಿಮ್ಮ ರಿಸಲ್ಟು. ಸುಮ್ಮನೆ ಅವರು ಇದನ್ನು ಮಾಡ್ತಾರೆ, ಇವರು ಇದನ್ನು ಮಾಡ್ತಾರೆ, ಅದನ್ನೆಲ್ಲ ತಲೆಯಿಂದ ತೆಗೆದಾಕಿ ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಡ್ರಿ. ಈಗಿಂತ್ರೇ ತಯಾರಿಯನ್ನು ಮಾಡ್ಕೊಡ್ರಿ. ಏಪ್ರಿಲ್ದಲ್ಲಿ ಅಂತಿದ್ದಾರೆ, ಸೊ ಏಪ್ರಿಲ್ದಲ್ಲಿ ಕನ್ಫರ್ಮ್ ಆಗಲಿಲ್ಲಪ್ಪ ಅಂದರು ಮತ್ತೆ ಈ ವರ್ಷ ನವೆಂಬರ್ದಲ್ಲಿ ಟಿ ಎ ರ್ಯಾಲಿ ಕನ್ಫರ್ಮ್ ಆಗುತ್ತಾ. ಪ್ರತಿ ವರ್ಷವೂ ಕೂಡ ಟಿ ಎ ರ್ಯಾಲಿಯನ್ನು ನಡೆಸ್ತಾ ಇದ್ದಾರೆ. ನೀವೇನಾದರೂ ಹೈಟ್ ಕಡಿಮೆ ಇರತಕ್ಕಂಥ ವಿದ್ಯಾರ್ಥಿಗಳಾಯಿತು, ಅಗ್ನಿವೀರ್ ಏಜ್ ಕಂಪ್ಲೀಟ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಾಯಿತು, SSC GDಗೆ ಹೈಟ್ ಬರಲ್ಲ ಸರ್ ನಮ್ದು ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು, ಇಲ್ಲಿ ಏನು ಫೋಕಸ್ ಜಾಸ್ತಿ ಮಾಡಬೇಕಪ್ಪ ಅಂದರೆ ನೀವು ಫಿಸಿಕಲ್ನಲ್ಲಿ ಜಾಸ್ತಿ ಫೋಕಸ್ ಮಾಡಬೇಕು. ಫಿಸಿಕಲ್ ಯಾವ ಥರಪ್ಪ ಅಂದರೆ ಅಗ್ನಿವೀರ್ ವಿದ್ಯಾರ್ಥಿಗಳಿಗೆ 6 ನಿಮಿಷ 15 ಸೆಕೆಂಡ್ ಹೊರಗಡೆ ಟೈಮಿಂಗನ್ನು ಕೊಟ್ಟಿರ್ತಾರೆ. ನೀವು ಇಲ್ಲಿ 1600 ಮೀಟರ್ನ ಎಕ್ಸ್ಟ್ರಾ ಕೊಡಬೇಕಂದ್ರೆ 5 ನಿಮಿಷದೊಳಗಡೆ ನೀವು ರನ್ನಿಂಗನ್ನು ಕ್ಲಿಯರ್ ಮಾಡಬೇಕು. ಎಷ್ಟು? 5 ನಿಮಿಷದೊಳಗಡೆ 1600 ಮೀಟರನ್ನು ರನ್ನಿಂಗ್ ಕ್ಲಿಯರ್ ಮಾಡಿದರೆ ಅಂದರೆ ಪಕ್ಕ ಟಿ ಎ ರ್ಯಾಲಿ ಸೆಲೆಕ್ಷನ್ ಆಗ್ತಾರೆ. ಎಕ್ಸಾಮ್ ನಾರ್ಮಲೇ ಇರ್ತದೆ, ಎಕ್ಸಾಮಿಗೆ ಕೂಡ ಒತ್ತನ್ನು ಕೊಡಬೇಕು. ಎಂಥ ವಿದ್ಯಾರ್ಥಿಗಳಂದರೆ ಫಿಸಿಕಲ್ ಪಾಸ್ ಮಾಡ್ಕೊಳ್ತೀರಿ, ಸೊ ಎಕ್ಸಾಮ್ನಲ್ಲಿ ಫೇಲ್ ಮಾಡ್ಕೊಳ್ತೀರಿ, ಆ ಥರ ಮಾಡೋಕೆ ಹೋಗ್ಬೇಡ್ರಿ. ಎರಡಕ್ಕೂ ಕೂಡ ಕಂಬೈನಾಗಿ ಇಟ್ಕೊಂಡವ್ರಿ. ಇತ್ತಾಗ ಫಿಸಿಕಲ್ಲು ಕೂಡ ಹಾರ್ಡ್ ಮಾಡಿರಿ, ಇತ್ತಾಗ ಎಕ್ಸಾಮಕ್ಕೂ ಕೂಡ ಹಾರ್ಡ್ ಮಾಡ್ಕೊಡ್ರಿ. ಅಂದರೆ ನಿಮ್ಮದು ಫೈನಲ್ ಸೆಲೆಕ್ಷನ್ ಆಗ್ತೀರಾ. ಅಂದರೆ ನೀವು ಟಿ ಎಲ್ಲಿ ಸಾಕಷ್ಟು ಸೆಂಟ್ರ್ಗಳಿದಾವೆ. ಆ ಸೆಂಟ್ರ್ಗಳಿಗೆ ನೀವು ಸೆಲೆಕ್ಷನ್ ಆಗುವಂಥ ಚಾನ್ಸಸ್ ಇರ್ತೈತಿ. ಪ್ರಾಕ್ಟೀಸನ್ನು ಬಿಡಕ್ಕೆ ಹೋಗ್ಬೇಡ್ರಿ, ಈಗಿಂತನೇ ಸ್ಟಾರ್ಟ್ ಮಾಡಿಕೊಡ್ರಿ. ಅಂದರೆ ನಿಮ್ದು ಆಗುತ್ತಾ ನವೆಂಬರ್ದಲ್ಲಿ ಕನ್ಫರ್ಮ್ ಆಗಿ ಟಿ ಎ ರ್ಯಾಲಿ ಬಂದೇ ಬರ್ತದೆ. ನಿಮ್ಗೆ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ದಲ್ಲಿ ನಿಮ್ಗೆ 100% ಆ 3 ತಿಂಗಳಲ್ಲಿ ನಿಮ್ಮದು ಟಿ ಎ ರ್ಯಾಲಿ ಕೂಡ ಅನೌನ್ಸ್ಮೆಂಟನ್ನು ಮಾಡ್ತಾರೆ. ಆ ಅನೌನ್ಸ್ಮೆಂಟ್ ಆದ ತಕ್ಷಣವೇ ಅದು ಆಫೀಷಿಯಲ್ ವೆಬ್ಸೈಟ್ ಮುಖಾಂತರ ನೋಟಿಫಿಕೇಶನ್ ಬರೋದಿಲ್ಲ. ಸುಮ್ಮನೆ ಅಂದರೆ ಆ ಸೆಂಟ್ರ್ಗಳಲ್ಲಿ ನಿಮ್ಗೆ ನೋಟಿಸನ್ನು ಔಟ್ ಮಾಡಿರ್ತಾರೆ. ಆ ನೋಟಿಸ್ ಸಿಗ್ತಿರ್ತಕ್ಕಂಥದ್ದು ಫಸ್ಟ್ಗೆ ನಮ್ಮ ಯೂಟ್ಯೂಬ್ ಚಾನಲ್ದಲ್ಲೇ ಅಂದ್ಕೊಳ್ಬೋದು. HJ ಪ್ಯಾರಾಮಿಲಿಟರಿ ಯೂಟ್ಯೂಬ್ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. 2026-27ರಲ್ಲಿ ನೀವೇನಾದರೂ ನೌಕರಿ ಮಾಡ್ಕೊಳ್ಬೇಕು, ಒಂದು ಗೌರ್ಮೆಂಟ್ ಹುದ್ದೆಯನ್ನು ಪಡ್ಕೊಳ್ಬೇಕು ಅಂದ್ಕೊಂಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಮಿಸ್ ಮಾಡದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ಮ ಹೈಟ್ ಕಡಿಮೆ ಇದ್ದರೆ, ನಿಮ್ಮ ಏಜ್ ಕಂಪ್ಲೀಟ್ ಆಗಿದ್ರೆ 100% ಹೇಳ್ತಾ ಇದ್ದೀನಿ, ಯಾವುದೇ ಜಾಬ್ ಬರಲಿ ಇವತ್ತು ನಿಮ್ಗೆ ಅಪ್ಲಿಕೇಬಲ್ ಆಗ್ತಿರ್ತಕ್ಕಂಥ ಪ್ರತಿಯೊಂದು ಜಾಬ್ ಇನ್ಫಾರ್ಮೇಷನನ್ನು ನಮ್ಮ HJ ಪ್ಯಾರಾಮಿಲಿಟರಿ ಯೂಟ್ಯೂಬ್ ಚಾನಲಲ್ಲಿ ಪ್ರತಿಯೊಂದು ಅಪ್ಡೇಟ್ಗಳನ್ನು ನೀಡ್ತಾನೆ ಹೋಗ್ತಾ ಇರ್ತೀವಿ.
ಆ ಕಾರಣಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ವಿಡಿಯೋನ ಪ್ರತಿಯೊಂದು ವಿದ್ಯಾರ್ಥಿಗೆ ಶೇರನ್ನು ಮಾಡಿರಿ. ಅವರು ಕೂಡ ನೆಕ್ಸ್ಟ್ ಟಿಎಗೆ ತಯಾರಿಯನ್ನು ಮಾಡ್ತಿರ್ತಕ್ಕಂಥವ್ರಿಗೆ ನೋಡ್ಕೊಡ್ರಿ. ಎಕ್ಸಾಮು ಕೂಡ 50 ಕ್ವಶನ್ಸ್ಗಳಿರ್ತಾವೆ, 100 ಮಾರ್ಕ್ಸ್ ಇರ್ತೈತಿ. ಇಂಗ್ಲೀಷ್ ಆ್ಯಂಡ್ ಹಿಂದಿ ಎರಡೇ ಲ್ಯಾಂಗ್ವೇಜ್ನಲ್ಲಿ ಎಕ್ಸಾಮ್ ಇರ್ತೈತಿ. ಇದು ಕಂಪ್ಯೂಟರ್ ಬೇಸ್ಡ್ ಇರೋದಿಲ್ಲ, OMR ಸೀಟ್ ಇರ್ತೈತಿ. ಸೊ ಒಂದು ಪೇಪರನ್ನು ಕೊಡ್ತಾರೆ, ಆ OMR ದಲ್ಲೇ ತುಂಬಬೇಕಾಗುತ್ತೆ. ಸೊ ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಎಫರ್ಟ್ ಹಾಕಿ ಬಿಡಕ್ಕೆ ಹೋಗ್ಬೇಡ್ರಿ. ಆಗುತ್ತೆ ನಿಮ್ಮ ಕೈಯಿಂದ ಫಿಸಿಕಲ್ಲು ಕೂಡ ಮಾಡ್ಕೊಡ್ರಿ, ಎಕ್ಸಾಮ್ ಪ್ರಿಪ್ರೇಷನ್ ಕೂಡ ಮಾಡ್ಕೊಡ್ರಿ. ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವೇನಾದರೂ ಅಡ್ವಾನ್ಸ್ ಆಗಿ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು ಅನ್ಕೊಂಡಿದ್ರೆ ನಮ್ಮ HJ ಡಿಫೆನ್ಸ್ ಅಕಾಡೆಮಿಯಲ್ಲಿ ನಾವು ಸಪ್ರೇಟ್ ಆಗಿ ಟೆರಿಟೋರಿಯಲ್ ಆರ್ಮಿಗೆ ಬ್ಯಾಚನ್ನು ಪ್ರಾರಂಭವನ್ನು ಮಾಡ್ತೀವಿ. ಸೊ ಆ ಬ್ಯಾಚ್ ಅನೌನ್ಸ್ಮೆಂಟ್ ಮಾಡ್ತೀವಿ, ಆ ಡೇಟನ್ನು. ಸೊ ನೀವು ಬರಬೇಕು ಅಂದ್ಕೊಂಡಿದ್ರಪ್ಪ ಅಂದರೆ 100% ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀವಿ. ಆ ಬ್ಯಾಚ್ಗೆ ಬಂದು ಜಾಯ್ನ್ ಆದ್ರಪ್ಪ ಅಂದರೆ ನೀವು ಎಷ್ಟು ಜನ ಬಂದಿರ್ತೀರಲ್ಲ, ಸೊ ಅಷ್ಟು ರಿಸಲ್ಟ್ ಆಗೋ ಥರ ನಾವು ತಯಾರಿಯನ್ನು ಮಾಡಿಸ್ತೀವಿ ಸ್ನೇಹಿತರೆ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. TRಲ್ಲಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕಂಗ್ರಾಚುಲೇಷನ್ಸ್ ಹೇಳ್ತಾ ಇದ್ದೀನಿ. ಆಗ್ಲಾರ್ದವ್ರಿಗೆ ಕೂಡ, ಯಾಕಂದರೆ ಅಷ್ಟು ಎಫರ್ಟ್ ಹಾಕಿ ಅಲ್ಲಿ ಮಟ್ಟ ಹೋಗಿ ಬಂದಿದ್ರಿ, ಆಗುತ್ತಾ. ಯಾಕಂದರೆ ರನ್ನಿಂಗ್ ಮಾಡ್ಬೇಕಂದ್ರೆ ಅಷ್ಟು ಈಜಿ ಇಲ್ಲ. 3-4 ತಿಂಗಳ ರನ್ನಿಂಗ್ ಮಾಡಿರ್ತೀರಿ, ಅಷ್ಟು ಎಫರ್ಟ್ ಹಾಕಿ ಅಷ್ಟೆಲ್ಲ ಕೋಚಿಂಗ್ ಮಾಡಿಬಿಟ್ಟು ಎಕ್ಸಾಮ್ಗಳನ್ನು ಕ್ಲಿಯರ್ ಮಾಡ್ಕೊಳ್ಬೇಕಂತ ಪ್ರಯತ್ನ ಮಾಡಿದ್ರಿ. ಸೊ ಒಂಚೂರು ಪ್ರಯತ್ನದಲ್ಲಿ ಹಿಂಜರಿದ್ರಿ, ಆದ್ರೆ ಬಿಡಕ್ಕೆ ಹೋಗ್ಬೇಡ್ರಿ. ಮುಂದಿನ ಸರಿ ಪಕ್ಕಾ ಸೆಲೆಕ್ಷನ್ ಆಗೇ ಆಗುತ್ತೆ. ಸೊ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಇದು ಬಂದ್ಬಿಟ್ಟು ಪುರುಷ ವಿದ್ಯಾರ್ಥಿಗಳಿಗೆ ಮಾತ್ರ. ಈ ಸದ್ಯ ಕಾಲ್ಫಾರ್ಮ್ ಆಗುತ್ತೆ. ಕಾಲ್ಫಾರ್ಮ್ ಆದ ತಕ್ಷಣ ಅದ್ರ ಬಗ್ಗೆ ಅಪ್ಡೇಟನ್ನು ಕೊಡ್ತೀವಿ. ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಜೈ ಹಿಂದ್, ಜೈ ಕರ್ನಾಟಕ.